ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಚಿಕ್ಕದಾಸರಹಳ್ಳಿ ಬೆಟ್ಟದಲ್ಲಿ ವಿಶ್ವ ಪರಿಸರ ಹಾಗೂ ಯೋಗ ದಿನಾಚರಣೆ ಉಂಡೆ ಬೀಜ ಬಿತ್ತನೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮದ ಸಮೀಪದ ಗುಡ್ಡದ ಮೇಲಿರುವ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವಿಶೇಷ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಯವ ಸಂತೆ, ವಿಜಯಪುರ ಮಾತೃ ಮಡಿಲು ಸೇವಾ ಸಂಸ್ಥೆ, ಆಸ್ಪದಂ ಆತ್ಮಜ್ಯೋತಿ ಸ್ವಾಧ್ಯಾಯ ಮಿಷನ್ ಹಾಗೂ ವಿಶೇಷ ಚೇತನ ಮಕ್ಕಳ ಚಂದನವನ ಇಕೋ ಕ್ಲಬ್ಗಳ ಜಂಟಿ ಆಶ್ರಯದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿತು. ಗೋಪೂಜೆ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಬ್ಯಾಟರಾಯ ಸ್ವಾಮಿ ಅವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಗೋಪೂಜೆ ನೆರವೇರಿಸುವ ಮೂಲಕ ಪ್ರಕೃತಿ ಮತ್ತು ಪ್ರಾಣಿ ಸಂಕುಲದ ರಕ್ಷಣೆಯ ಸಂಕಲ್ಪ ಮಾಡಲಾಯಿತು. 500ಕ್ಕೂ ಹೆಚ್ಚು ಉಂಡೆ ಬೀಜಗಳ ಬಿತ್ತನೆ, ದೇವಾಲಯದ ಸುತ್ತಮುತ್ತಲಿನ ಆವರಣ ಹಾಗೂ ಗುಡ್ಡದ ಪ್ರದೇಶದಲ್ಲಿ ಹಸಿರನ್ನು ವೃದ್ಧಿಸುವ ನಿಟ್ಟಿನಲ್ಲಿ ವಿವಿಧ ಸಂಸ್ಥೆಗಳ ಸ್ವಯಂ ಸೇವಕರು ಒಟ್ಟಾಗಿ 500ಕ್ಕೂ ಹೆಚ್ಚು ಉಂಡೆ ಬೀಜಗಳು ಸೀಡ್ ಬಾಲ್ಸ್ ಬಿತ್ತಿ ಪರಿಸರ ಕಾಳಜಿ ಮೆರೆದರು. ಬೀಜದ ಮಹತ್ವ ತಿಳಿಸಿದ ವಿಜಯಪುರ ದಿನೇಶ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು, ವಿಜಯಪುರ ದಿನೇಶ್ ಅವರು ಪರಿಸರ ಸಮತೋಲನದಲ್ಲಿ ಬಿತ್ತನೆ ಬೀಜಗಳ ಪಾತ್ರ ಹಾಗೂ ಉಂಡೆ ಬೀಜಗಳನ್ನು ತಯಾರಿಸಿ ಬಿತ್ತುವ ವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ಸ್ವಯಂ ಸೇವಕರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು, ಸ್ವಯಂ ಸೇವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಗಿಡಗಳನ್ನು ಬೆಳೆಸಿ ಪರಿಸರ ಉಳಿಸುವ ಶಪಥ ಮಾಡಿದರು. ಯೋಗ ಮತ್ತು ಪರಿಸರ ದಿನದ ಸಮ್ಮಿಲನವಾಗಿ ಮೂಡಿಬಂದ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ನನ್ನ ಹೆಸರು ರಮೇಶ್ VS ಅಂತ. ನಾವು ಸಹಾಯಕ ಕೃಷಿದಾರರು. ನಮ್ಮದು ಮಣ್ಣಲ್ಲಿ ನಾನು ಪೂರಾ ಆರ್ಗಾನಿಕ್, ಸುಮಾರು ಒಂದು 5-6 ವರ್ಷದಿಂದ ಆರ್ಗಾನಿಕೇ ಮಾಡ್ತಾಯಿದ್ದೀನಿ ಸಂಪೂರ್ಣವಾಗಿ. ಸುಮಾರು ಒಂದು 185 ಜಾತಿ ಹಣ್ಣುಗಳು ಹಾಕಿದ್ದೀನಿ ನಾನು. ಒಂದು 30-49 ಥರ ತರಕಾರಿಗಳು ಡೈಲಿ ಸಂತೆ ಭಾನುವಾರ ಮತ್ತು ನಮ್ಮ ದಿನೇಶ್ ಅವರು ಸಂತೆ ಇದು ಮಾಡಿದ್ದಾರೆ. ಭಾನುವಾರ ಬೆಳಗ್ಗೆ 8 ಗಂಟೆಗೆ ರೈತರಿಗೆ ಆದಮೇಲೆ ಅಲ್ಲಿ ಸಂತೆ, ಮತ್ತು ಗುರುವಾರ ಬಸವೇಶ್ವರ ಬಡಾವಣೆ ಇದರಲ್ಲಿ ದೇವಸ್ಥಾನ ಅಲ್ಲಿ ಸಂತೆ ಇದೆ ಸಂಜೆ. ಮತ್ತು ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಸಂತೆ ವತಿಯಿಂದ ನಮ್ಮ ದಿನೇಶ್ ಅವರು ಇದರಿಂದ ಒಂದು ಗಿಡ ನೆಡೆಯೋದು, ಬೀಜ ಮಾಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ. ಎಲ್ಲ ಗಿಡಗಳು ಎಲ್ಲ ನೆಡೋಕ್ಕೆ ಒಂದು ಇವತ್ತು ಯೋಗ ಡೇ ಇರೋದರಿಂದ ಎಲ್ಲ ಒಂದೇ ಸಂತೆಯವರಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್. ಎಲ್ಲ ಪ್ರತಿಯೊಂದು ಬೀಜದ ಉಂಡೆ ಮಾಡ್ತಾಯಿದ್ದೀರಿ ಸರ್. ಮತ್ತು ಈಗ ದೊಡ್ಡ ಗಿಡಗಳೆಲ್ಲ ಅಲ್ಲಿ ಪ್ರತಿಯೊಂದು ಹೊಂಗೆ ಗಿಡ, ಬೇವಿನ ಗಿಡ, ಎಲ್ಲ ಥರ ಗಿಡಗಳನ್ನು ಎಲ್ಲ ಹಾಕ್ತಾಯಿದ್ದೀರಿ ಸರ್. ಸರ್, ಈ ಥರ ಮಾಡೋದಕ್ಕೆ ಎಷ್ಟು ದಿನದಿಂದ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಸರ್? ಸರ್ ಏನಿಲ್ಲ, ಇವಾಗ ಮೊನ್ನೆ ನಾವು ಪರಿಸರ ದಿನನೇ ಮಾಡಬೇಕಾಯ್ತು. ಯೋಗ ಡೇ ಮತ್ತು ಸಂಗೀತ ಡೇ ಎಲ್ಲ ಒಟ್ಟಿಗೆ ಬರೋದ್ರಿಂದ ಎಲ್ಲ ರೈತರಿಗೂ ಬಿಡುವಾಗಲಿ ಅಂದ್ಬಿಟ್ಟು ನಮ್ಮ ದಿನೇಶ್ವರ ಮುಖ್ಯಸ್ಥರು ಅವರೆಲ್ಲ ಸೇರಿ ಇವತ್ತು ಅಂತ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ವ್ಯವಸ್ಥೆ, ಊಟದ್ದು, ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡಿಸಿದ್ದಾರೆ, ಎಲ್ಲ ಸಂತೆ ವತಿಯಿಂದ ಪ್ರಸಾದ ಇದೆ, ಎಲ್ಲ ಪ್ರತಿಯೊಂದು ಮಾಡಿಸಿದ್ದಾರೆ ಸರ್. ಇದು ವ್ಯಾಲೆಂಟೈನ್ ಬಂದಿದ್ದೀರತ್ತವ ಇಲ್ಲ, ಅದಕ್ಕೆ ಫೀಸ್ ಇದೆಯಾ? ಇಲ್ಲ ಸರ್, ಖಂಡಿತ ಏನಿಲ್ಲ. ಎಲ್ಲ ನಮ್ಮ ಸಂತೆ ವತಿಯಿಂದ ಸರ್. ಎಲ್ಲರೂ ಅವ್ರವ್ರು ಬೆಳೆದಿದ್ದು ರೈತರು, ಅವ್ರವ್ರು ಬೆಳೆದಿದ್ದು ತರಕಾರಿ, ಅವರು ಒಬ್ಬರು ತೊಗರಿ ಕಾಳು, ತೊಗರಿ ಬೇಳೆ, ಒಬ್ಬೊಬ್ಬರು ಒಂದೊಂದು ಇದು ಸರ್. ಎಲ್ಲ ಅವರೇ ಸೇರಿ ಸೌದೆಯಲ್ಲಿ ಒಲೆ, ಅಕ್ಕಿನೂ ಸಮೇತ ಎಲ್ಲ ಸಂಪೂರ್ಣವಾಗಿ ಸಹಾಯಕ ಕೃಷಿ ಸರ್. ಅಕ್ಕಿ ಸಮೇತ ಏನಿದೆಯೋ ನಮ್ಮಲ್ಲಿ ಏನಿದೆಯೋ ಅದೇ ಎಲ್ಲ ಸ್ವತಃ ರೈತರೇನೆ. ಒಬ್ಬರು ಉಪ್ಪಿಂದ ಹಿಡ್ದು, ಒಬ್ಬರು ಹುಣಸೆಹಣ್ಣಿಂದ ಹಿಡ್ದು ಎಲ್ಲ ಅವರವರೇ ತಂದು ಮಾಡೋದು ಸರ್. ಇದು ನನ್ನ ಹೆಸರು ದಿನೇಶ್ ಅಂತ. ವಿಜಯಪುರದಿಂದ ನಾವೆಲ್ಲ ಬಂದಿದ್ದೀವಿ. ವಿಜಯಪುರ ನಮ್ಮ ಪರಂಪರೆ ಅಂತ ನಾವು ಒಂದು ಸಂಸ್ಥೆನ ಕಟ್ಕೊಂಡು ಸುಮಾರು 5-6 ವರ್ಷಗಳಿಂದ ನಾಟಿ ಹಸುವಿನ ಸಾಮಗ್ರಿಗಳನ್ನ ಮಾಡಿಕೊಂಡು, ಗಣೇಶ ಪ್ರಾಮುಖ್ಯತೆ ಇದೆ ನಮ್ಮದು. ನಾಟಿ ಹಸುವಿನ ಗಣೇಶ ಮಾಡಿಕೊಂಡು ಅದರಲ್ಲಿ ಬೀಜದುಂಡೆ ಹಾಕ್ಕೊಂಡು ಬರ್ತಾಯಿದ್ವಿ 5 ವರ್ಷದಿಂದ. ಎಲ್ಲ ಬೆಟ್ಟ ಗುಡ್ಡಗಳಿಗೆ ಹೋಗಿ ಬರ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ನಮ್ಮ 4 ಅಂಗಸಂಸ್ಥೆಗಳು, ಅದ್ರ ಜೊತೆ ನಮ್ಮ ಸಂಸ್ಥೆ ಜೊತೆಗೆ ವಿಜಯಪುರ ಸಾವಯವ ಕೃಷಿಕರ ಸಂತೆ ಅಂತ ಮಾಡ್ಕೊಂಡಿದ್ದೀವಿ. ವಾರಕ್ಕೆ 2 ದಿನ ಇಲ್ಲಿ ಸಂತೆ ನಡೆಸ್ತಾಯಿದ್ದೀವಿ. ಸಾವಯವ ಕೃಷಿಯಲ್ಲಿ ಬೆಳೆದಿರೋವಂಥದ್ದನ್ನು ಪದಾರ್ಥಗಳನ್ನ ನಾವು ಸಂತೆಯಲ್ಲಿ ಮಾರ್ತೀವಿ. ಎಲ್ಲನೂ ರೈತರೇ ಬೆಳೆದು ನೇರವಾಗಿ ಬಂದು ಮಾರುವಂಥದ್ದು ಕೆಲಸ. ಯಾರೇ ಮಧ್ಯವರ್ತಿಗಳು ಇಲ್ಲಿರೋದಿಲ್ಲ, ಎಲ್ಲ ನೇರವಾಗಿ ಮಾಡೋದು.
ಸುಮಾರು ಜನ ಒಂದು 16 ಜನ ರೈತರು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ವಿಶೇಷವಾಗಿ ಅವ್ರು ಏನೇನು ಬೆಳೀತಾರೋ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನಾವು ಸಂತೆಕ ಬರಮಾಡ್ಕೊಳ್ತೀವಿ. ಯಾವುದೇ ಅವರು ಕೆಮಿಕಲ್ ಬೆಳೆಸಿದ್ದಾರೆ, ಭೂಮಿ ಕೆಮಿಕಲ್ ಇದೆ ಅಂತ ನಮಗೆ ಗೊತ್ತಾದರೆ ಅವ್ರನ್ನ ಸೇರಿಸೋದೇ ಇಲ್ಲ. ಅವ್ರ ವ್ಯಾಪಾರಕ್ಕೆ ಅಲ್ಲೇ ನಮ್ಮ ಸಂತೆಯಲ್ಲಿ ಅವಕಾಶ ಇರೋದಿಲ್ಲ. ಬೇರೆ ಕಡೆ ಅವ್ರು ಮಾರ್ಕೊಳ್ಬೋದು. ನಮ್ಮ ಸಂತೆಯ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು, ನೇರವಾಗಿ ಆರೋಗ್ಯಕರವಾದ ಆಹಾರ ಪದ್ಧತಿನ ಅಳವಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೀವಿ. ಆ ಸಂಸ್ಥೆಯಿಂದ 2ನೇ ವರ್ಷದಿಂದ ಇದು ಆ ಸಂಸ್ಥೆ ಜೊತೆಗೂಡಿ 2 ಸಂಸ್ಥೆಗಳಿಂದ 2ನೇ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ವರ್ಷ ಇನ್ನೂ ಒಂದು ಸಂಸ್ಥೆ ಮಾತೂರು ಮಡಿಲು ಅನ್ನೋ ಒಂದು ಸಂಸ್ಥೆ ನಮ್ಮ ಜೊತೆಗೆ ಸೇರಿಕೊಂಡಿದೆ. ಈ ಸಲ ನಾವು ಪ್ರತಿ ವರ್ಷನ 10, 15 ಜನ, 20 ಜನ, 50 ಜನ ಬರ್ತಾಯಿದ್ರು. ಈ ಸಲ ನಮಗೆ 120 ಜನ ಈ ಕಾರ್ಯದಲ್ಲಿ ಕೈಗೂಡಿಸ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅದು ಚಿಕ್ಕದಾಸರಹಳ್ಳಿ ಹತ್ರ ಇರೋವಂಥ ಬ್ಯಾಟರಾಯಸ್ವಾಮಿ ಬೆಟ್ಟದ ಜಮೀನು ದೇವಸ್ಥಾನ ಎಲ್ಲ ಗೋಪೂಜೆ, ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಈಗ ನಾವು ಎಲ್ಲ ನಮ್ಮ ಪರಿಸರ ಪ್ರೇಮಿಗಳು ಸೇರಿಕೊಂಡು ಬೀಜದುಂಡೆಗಳನ್ನ ನೆಡೋದಕ್ಕೆ ಹೋಗ್ತಾಯಿದ್ದೀವಿ. ನಾವು ಬೀಜದುಂಡೆ ಬಿಸಾಕೋದಲ್ಲ, ನಾವು ಭೂಮಿಯಲ್ಲಿ ಅಗೆದು ಬಿಟ್ಟು ಇದನ್ನು ನಾವು ಉಂಡೆಗಳನ್ನ ಅಲ್ಲಿ ಇಡ್ತೀವಿ. ಎಲ್ಲ ಪಕ್ಷಿಗಳಿಗಾಗುವಂಥದ್ದು ಮರ ಬೆಳೆದು ಅವು ಕಣ್ಣು ಕೊಡೋ ಅಂಥ ಗಿಡಗಳನ್ನೇ ನಾವು ಮಾಡಿದ್ದೀವಿ. ಅದು ಪರಿಸರಕ್ಕೆ ಪೂರಕವಾಗಿರಬೇಕು ಮತ್ತು ಪಕ್ಷಿಗಳಿಗೂ ಆಹಾರ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವರ್ಷ ಈ ಗುಡ್ಡನ ನಾವು ಆಯಿಸ್ಕೊಂಡು ಈ ಕಾರ್ಯನ ಕೈಗೊಡ್ಕೊಂಡಿದ್ದೀವಿ. ಇದರಲ್ಲಿ ಪಾಲ್ಗೊಂಡಿರೋ ಪ್ರತಿಯೊಬ್ಬರಿಗೂ ನಮ್ಮ 4 ಸಂಸ್ಥೆ, ಮಾತೃ ಮಡಿಲು, ಆಸ್ವಾದಂ ಸಂಸ್ಥೆ, ನಮ್ಮ ಪರಂಪರೆ ಮತ್ತು ರೈತರ ಸಂತೆಯಿಂದ ಧನ್ಯವಾದಗಳನ್ನ ಪ್ರಪ್ರಥಮವಾಗಿ ಅರ್ಪಿಸ್ತಾ ಇದ್ವಿ. ನಮ್ಮ ಹೆಸರು ವೆಂಕಟೇಶ್ ಅಂತ, ನಾವು ಆವತಿ. ಸೊ ನಾವು 15 ಜನಕ್ಕಿಂತ ಹೆಚ್ಚು ಜನರು ರೈತರು ಸೇರಿ ಸಾವಯವ ಸಂತೆ ಅಂತ ವಿಜಯಪುರದಲ್ಲಿ ಪ್ರತಿ ಗುರುವಾರ ಮತ್ತು ಭಾನುವಾರ ಸಂತೆ ಮಾಡ್ತಾಯಿದ್ವಿ. ಸೊ ನಾವು ಹತ್ತತ್ರ 1 ವರ್ಷ ಆಗ್ತಾ ಬರ್ತಾಯಿದೆ. ಸೊ ನಮ್ಮ ಸಾವಯವ ಸಂತೆಯ ಒಂದು ಮುಖಾಂತರ ಅಂದರೆ ನಮ್ಮ ಜೊತೆ ಮಾತೃ ಮಡಿಲು ಮತ್ತು ಆಸ್ವಾದಂ ಬೆಂಗಳೂರು ಇವರು ಸಂಘ ಸಂಸ್ಥೆಗಳು ಸೇರಿ ಸೊ ನಾವು 2ನೇ ಬಾರಿ ಅಂದರೆ ಮೊದಲನೇ ಬಾರಿ ಗೋಪಿನಾಥ್ ಗುಡ್ಡದಲ್ಲಿ ಬೀಜದುಂಡೆ ಹಾಕಿದ್ವಿ. ಅದು ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಿದೆ, ಗಿಡಗಳು ಬಂದಿದೆ. ಸೊ ಆ ಪ್ರೇರಣೆಯಿಂದ ನಾವು ಇವತ್ತು ಬ್ಯಾಟರಾಯಸ್ವಾಮಿ ದೇವಸ್ಥಾನದ ಈ ಜಾಗದಲ್ಲಿ ಬೀಜದುಂಡೆ ಹಾಕೋ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ವಿ. ಇತಿಹಾಸ ಪ್ರಸಿದ್ಧವಾದಂಥ ಬೇಟರಾಯಸ್ವಾಮಿ ದೇವಸ್ಥಾನಕ್ಕೆ ಇವತ್ತಿನ ದಿನ ದೇವನಹಳ್ಳಿ ತಾಲೂಕಿನ ವಿಜಯಪುರ ಇರ್ಬೋದು, ಬೆಂಗಳೂರು ಇರ್ಬೋದು. ವಿಜಯಪುರ 3 ಸಮಸ್ಯೆಗಳು ಅಂತ ಹೇಳಿದ್ರು, ಬೆಂಗಳೂರಿಂದ 1 ಸಮಸ್ಯೆ ಅಂತ ಹೇಳಿದ್ರು. ರಾಜಧಾನಿ 1, ವಿಜಯಪುರ ನೋಡಿ ಎಷ್ಟು ಫೇಮಸ್ಸು, ಎಷ್ಟು ಹೆಸರು ಮಾಡಿದ್ದಾರೆ. ದಿನೇಶ್ ಅವರು ಅವ್ರ ಸಂಗಡಿಗರು. ಈ ಒಂದು ಯೋಗ ದಿನಾಚರಣೆ ಅಂಗವಾಗಿ ಆಗಮಿಸಿರ್ತಕ್ಕಂಥ ವಿಜಯಪುರ ಹಾಗೂ ಬೆಂಗಳೂರು ಮತ್ತು ನಮ್ಮ ದೇವಾಲಯದ ಅರ್ಚಕ ಬಂಧುಗಳು, ಅಭಿವೃದ್ಧಿ ಸಮಿತಿ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಇನ್ನೂ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲ ಜನಗಳು ಸಹಕರಿಸಿರೋದು ಬಹಳ ಸಂತೋಷ. ಹಾಗಾಗಿ ಯಾವುದೇ ಒಂದು ಸಂಘ ಸಂಸ್ಥೆ ಏನಾದರೂ ಇಂಥ ಯೋಗ ದಿನಾಚರಣೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅಂದ್ಕೊಳ್ತಾ ಇದ್ದಂಗೆ ಬೇಟರಾಯಸ್ವಾಮಿ ದೇವಸ್ಥಾನ ಯಾರಿಗೇ ಆಗಲಿ, ನಮ್ಮ ರೆಡ್ಡಿಯವ್ರಿಗಂತೂ ತಲೆಯಲ್ಲೇ ಇರ್ತದೆ, ಇಲ್ಲಿ ಏನೋ ಒಂದು ಮಾಡಬೇಕು ಅಂತಂತೇಳಿ ಯಾರಿಗಾದರೂ ಒಂದು ಯೋಚನೆ ಬರ್ತದೆ. ಹಾಗಾಗಿ ಇವತ್ತಿನ ದಿವಸ ಈ 3 ಸಂಸ್ಥೆಯವರು ಹಾಗೆ ನಮ್ಮ ವೆಂಕಟರೆಡ್ಡಿ ಆತ್ಮೀಯರಾದಂಥ ವೆಂಕಟರೆಡ್ಡಿಯವರ ಸಹಯೋಗದೊಂದಿಗೆ ನಮ್ಮ ಬೇಟರಾಯಸ್ವಾಮಿ ದೇವಾಲಯದಲ್ಲಿ ಯೋಗ ದಿನಾಚರಣೆ ಅಂಗವಾಗಿ ಯೋಗ ದಿನಾಚರಣೆಯನ್ನು ಇತಿಹಾಸ ಪ್ರಸಿದ್ಧವಾದಂಥ ಬೇಟರಾಯಸ್ವಾಮಿ ದೇವಾಲಯದಲ್ಲಿ ನಡೆಸ್ಕೊಡ್ತಾ ಇರೋದು ಇವರೆಲ್ಲನೂ ಭಾಳ ಸಂತೋಷಕರವಾದಂಥ ವಿಚಾರ. ನಮಸ್ಕಾರ, ನನ್ನ ಹೆಸರು ವೆಂಕಟರಾಮ ರೆಡ್ಡಿ ಅಂತ. ನಾನು ಸಾವಯವ ಕೃಷಿಕರು, ಬೋದ್ಗೂರು, ನಮ್ಮದು ಬೋದ್ಗೂರು ಗ್ರಾಮ. ನಾವು ಒಂದು 10 ವರ್ಷ ಆಯಿತು ಸಾವಯವ ಸಂತೆ ವಿಜಯಪುರ ಸಂತೆ ಮಾಡಿದ್ದೀವಿ. ಅಲ್ಲೊಂದು ದಿನ ಭಾನುವಾರ, ಪ್ರತಿ ಭಾನುವಾರ 8ರಿಂದ 10ವರೆಗೂ ಇರ್ತದೆ ಸಂತೆ. ಅದು ಅಶ್ವತ್ಥ ಕಟ್ಟೆ ಇದೆ, ಬಸವೇಶ್ವರ ನಗರ, ಅಲ್ಲಿ ಮಾಡ್ತಾಯಿರೋದು. ಆಮೇಲೆ ಗುರುವಾರ ಮಾಡ್ತೀವಿ. ಗುರುವಾರ ಸೋಮೇಶ್ವರನ ದೇವಸ್ಥಾನ 4ರಿಂದ 6 ಗಂಟೆವರೆಗೂ ಸಂಜೆ ಮಾಡ್ತೀವಿ. ಏನಂದರೆ ಉದ್ದೇಶ ಒಂದು ಒಳ್ಳೆಯ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರ ಕೊಡಬೇಕು, ಆಹಾರನ ಪರಿಚಯಿಸಬೇಕು ಅನ್ನೋದು. ಈ ಒಂದು 16 ಜನ ಇದ್ದೀವಿ ನಾವು ಇಲ್ಲಿ. ನಾವು ಏನು ರೈತರು, ಸಾವಯವದವರು ಅಂದರೆ ಈ ಒಂದು ಏನೋ ಒಂಥರ ಭಾವನೆ ಇದೆ, ಏನೋ ಒಂದು ಇದಾಗ್ತಾರೆ ಅವರು, ಸುಮ್ಮನೆ ಸಾವಯವ ಅಂತ ಹೇಳ್ಕೊತಾರೆ. ಆ ಥರದವರಲ್ಲ ಇವರು.
ನಮಗೆ ಅದೇ ಒಂದು ಇದಕ್ಕೆ ಬಿದ್ದುಬಿಟ್ಟವ್ರೆ, ಆಟಕ್ಕೆ ಬಿದ್ದು ಸಾವಯವ ಮಾಡ್ತಾ ಇರೋರು ಇವರೆಲ್ಲನೂ. ಏನು ಎಲ್ಲೆಲ್ಲೋ ಅವರೇ, ಅವ್ರು ಮಿಲ್ಟ್ರಿ ಅವರವರು, ಇವರವರೇ, ಏನು ಇಂಜಿನಿಯರ್ಗಳವ್ರೆ, ಎಲ್ಲ ಅವರೇನು ಅಂದರೆ ನಾವು ಸಮಾಜಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದನ್ನು ಮಾಡ್ತಾ ಇರೋದು ಅವರು. ನಾವು ಸಾವಯವ ಸಂತೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆವಾಗ ಸಮಾಜಮುಖಿ ಕಾರ್ಯಕ್ರಮಗಳು ಸಂಕ್ರಾಂತಿ ಸಂಭ್ರಮ ಅಂತ ಜನವರಿ 26ರಲ್ಲಿ ಮಾಡಿದ್ವಿ. ಈಗ ಬೀಜದುಂಡೆದು ಮಾಡಿದ್ವಿ. ಹಿಂದಿನ ವರ್ಷ ಬೀಜದುಂಡೆ ಗೋಪಿನಾಥ್ ಬೆಟ್ಟದಲ್ಲಿ ಮಾಡಿದ್ವಿ. ಅಲ್ಲೊಂದು ಸುಮಾರು ಒಂದು 2,500 ಬೀಜದ ಉಂಡೆಗಳು ಹಾಕಿದ್ವಿ ಅವತ್ತು. ಎಲ್ಲ ಮೊಳಕೆ ಬಂದವು. ಅದು ಏನಾಯಿತು ಅಂದರೆ ಈ ಮಳೆ ನಾವು ಹಾಕಿದ ಮೇಲೆ ಒಂದು ವಾರಕ್ಕೆ ಮಳೆ ಬಂತು, ಚೆನ್ನಾಗಿ ಬಂದುಬಿಟ್ವು. ನಾವು ಬೀಜದುಂಡೆ ನಾವು ಎಸೆಯೋದಾಗಲ್ಲ, ನಾವು ಭೂಮಿಗೆ ಸೇರಿಸೋದು. ಭೂಮಿನ ಇದು ಮಾಡಿ ಬೀಜದುಂಡೆ ಹಾಕ್ತೀವಿ. ಅದರಿಂದ ಅದು ಹೋಗೋದಿಲ್ಲ, ಅದು ಬಂದೇ ಬರ್ತದೆ. ಆದ್ದರಿಂದ ಅದು ಪರಿಸರದ ಸಂರಕ್ಷಣೆ ಆಗ್ತದೆ ಅನ್ನೋದು ನಮ್ಮದು ಇದು. ನಮ್ಮ ಸಾವಯವ ಕೃಷಿಕರು ಯಾವಾಗಲೂ ಅಷ್ಟೇ ಪರಿಸರ ಮಧ್ಯೆ ಬದುಕಂಥವ್ರು. ಅವ್ರದ್ದು ದಿನ ಇರ್ತದೆ, ಬೀಜ ಹಾಕ್ತಾರೆ, ಬೆಳೆ ಇರ್ತದೆ, ಕಟಾವು ಇರ್ತದೆ, ಏನೋ ಒಂದು ಒಟ್ಟಿನಲ್ಲಿ ಪರಿಸರ, ಮರ ಗಿಡ ಬಳ್ಳಿ ಅದ್ರ ಜೊತೆಯಲ್ಲಿ ಬೆಳೆಯೋಂಥವರು. ಅವರ ಒಂದು ಮನಸ್ಥಿತಿನೇ ಆ ಥರ. ಅವರು ಸಮಾಜಮುಖಿಯಾಗಿ ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಆಸ್ವಾದಮ್ಮು, ಆಮೇಲೆ ಮಡಿಲು, ಮಾತೃ ಮಡಿಲು, ಈ ಥರ ಸಂಸ್ಥೆಗಳೆಲ್ಲ ಸೇರಿ ಒಟ್ಟುಗೂಡಿಸ್ಕೊಂಡು ಇವತ್ತು ಬೀಜದ ಉಂಡೆ ಕಾರ್ಯಕ್ರಮ ಹಾಗೂ ಇವತ್ತು ಯೋಗ ದಿನಾಚರಣೆ ಇರೋದರಿಂದ ಯೋಗ ದಿನಾಚರಣೆ ಅದನ್ನು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ. ತಂದ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಏನಾದರೂ ಆಗಲಿ ಒಂದು ಅರ್ಧ ಗಂಟೆಯಲ್ಲೇ ಮುಗ್ದೋಗ್ತವೆ. ಎಲ್ಲನೂ ಕಾಯ್ತಾ ಇರ್ತಾರೆ ನಾವು ಬರೋದಕ್ಕೆ, ಏನು ಸಂತೆಯಲ್ಲಿ ಆ ಥರ. ಯಾಕಂದರೆ ಅವ್ರಿಗೆ ಅದರ ರುಚಿ ಕಂಡ್ಕೊಂಡು ಒಳ್ಳೆ ಆರೋಗ್ಯನೂ ಪಡ್ಕೊಂಡವ್ರೆ. ಆದ್ದರಿಂದ ಅವರು ಬರ್ತಾರೆ. ಆ ಥರದ ಒಂದು ಕಾರ್ಯಕ್ರಮ ಇದು. ಇವತ್ತು ನಮ್ಮ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಈ ಮುಖಂಡರು, ಅಧ್ಯಕ್ಷರು, ಇವರ ಒಂದು ನಮ್ಮ ಇದಕ್ಕೆ ಬೆಂಬಲವಾಗಿ ನಿಂತು ನಾನು ಬ್ಯಾಟರಾಯ ಸ್ವಾಮಿ ದೇವಸ್ಥಾನದಲ್ಲೇ ಮಾಡ್ಬೇಕು ಅಂದ್ಕೊಂಡೆ. ನಾವು ಆವತಿ ಬೆಟ್ಟದಲ್ಲೇ ಅಲ್ಲೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬೇಡ, ಇಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಬಂದೆ ಇವ್ರನ್ನೆಲ್ಲನೂ. ಇವರು ನಮಗೆ ಒಳ್ಳೆ ಸಹಕಾರ ಕೊಟ್ಟು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು, ಗ್ರಾಮಸ್ಥರು, ಅದೇ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿ, ನಿಮ್ಮ ಮುಖಂಡತ್ವದಲ್ಲಿ ಅದೇ ಆಡಳಿತ ಮಂಡಳಿ ಎಲ್ಲ ಸೇರಿ ಈ ಒಳ್ಳೆಯ ಒಂದು ಕಾರ್ಯಕ್ರಮ ಆಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜಿನಿ ಅಂತ. ನಮ್ಮ ಯಜಮಾನರು ಮತ್ತು ಸುಮಾರು ಒಂದು 15 ಜನ ರೈತರು ಸುಮಾರು ಒಂದು 10-12 ಜನ ರೈತರು ಸೇರಿಕೊಂಡು ಸಾವಯವ ಸಂತೆ ಅಂತ ಪ್ರಾರಂಭ ಮಾಡಿದ್ರು. ಒಂದು 4-5 ತಿಂಗಳಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಗುರುವಾರ ಮತ್ತು ಭಾನುವಾರ ನಮ್ಮ ವಿಜಯಪುರದಲ್ಲಿ ಸಂತೆ ನಡೆಯುತ್ತೆ. ಎಲ್ಲ ಸಾವಯವ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಅದರಲ್ಲಿ ಬೆಳೆದಿರೋರಿಗೆ ಮಾತ್ರ ಅವಕಾಶ ಅಲ್ಲಿ. ಅದೇ ದಿನ ಇವತ್ತು ಈ ಬೆಟ್ಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬೀಜದ ಉಂಡೆಗಳನ್ನೆಲ್ಲ ಹಾಕಿ ಮಕ್ಕಳೆಲ್ಲ ಬಂದಿದ್ದಾರೆ. 4 ಸಂಸ್ಥೆಗಳು ಸೇರಿ ಇಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಮತ್ತು ಸಾವಯವ ತರಕಾರಿಗಳು, ಅಕ್ಕಿ, ಬೇಳೆ, ಸೊಪ್ಪು, ಹಣ್ಣುಗಳು ಎಲ್ಲ ಅದರಿಂದ ಬೆಳೆದಿರೋಂಥ ಸಾಮಗ್ರಿಗಳಿಂದನೇ ನಾವು ಇವತ್ತು ಅಡುಗೆ ಮಾಡಿದ್ದೀರಿ. ಅನ್ನ, ಸಾರು, ಪಾಯಸ, ಪಲ್ಯ, ಹಪ್ಪಳ, ರಸಾಯನ ಅಂತ ಎಲ್ಲ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ತುಂಬ ಉತ್ಸಾಹದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗ್ಬೇಕು ಅಂತ ನಮ್ಮ ರೈತರಿಂದ ನಾವು ಕೇಳ್ಕೊತೀವಿ. ಅಕ್ಕಿ ಬೆಳೆದಿರೋದು ಅವ್ರು ಹೇಳ್ತಾರೆ, ಮಂಡೆಯಿಂದ ತರಿಸಿರೋದು ಎಲ್ಲ ಬೆಳೆದಿರೋದು ನಮ್ಮ ಎದುರುಗಡೆನೆ ಹಾಕೊಡ್ತಾರೆ. ಕಡಲೆಕಾಯಿ, ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಎಲ್ಲ ಥರ ಎಣ್ಣೆನೂ ಅವರು ತಯಾರು ಮಾಡಿ ಕೊಡ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಈ ಪ್ಯಾಕೆಟ್ ಎಣ್ಣೆಗಳಲ್ಲಿ ಬರೋದು ನಾವು ಉಪಯೋಗಿಸ್ಬಾರ್ದು ಅಂತ ಸುಮಾರು ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಹಾರಕ್ಕೆ ಬಳಸೋದ್ರಿಂದಲೂ ತುಂಬ ಒಳ್ಳೆಯದು. ಯಾವುದೇ ರೀತಿಯಾದ ಸ್ಮೆಲ್ ಅಂತೂ ಬರೋಲ್ಲ ಇದರಲ್ಲಿ. ನಾವು ಆರಾಮಾಗಿ ಬಳಸ್ಬೋದು.